ಸೊ ಕಳೆದ ಕ್ಲಾಸಲ್ಲಿ 25 ಕ್ವಶನ್ ಡಿಸ್ಕಸ್ ಮಾಡಿದ್ದೆ. ಈಗ 26ನೇ ಕ್ವಶನ್. ಇನ್ ಕೇಸ್ ಆಫ್ ಡಿಫ್ರಾಕ್ಷನ್ at a single slit, if the wavelength of light becomes equal to aperture slit, then the screen will observe ante. 26ನೇ ಪ್ರಶ್ನೆ. So d sin theta is equal to n lambda ಗೊತ್ತಿದೆ. ಇಲ್ಲಿ d is equal to lambda ಅಂತೆ, n is equal to 1 ಆಯಿತು. therefore sin theta is equal to 1 ಉಳಿಯುತ್ತೆ, dd ಕ್ಯಾನ್ಸಲ್ ಆಗಿ. therefore theta is equal to 90 ಡಿಗ್ರಿ. ಸೊ ಮೊದಲನೇ ಬ್ಯಾಂಡೇ 90 ಡಿಗ್ರಿ ಬರೋದಾದರೆ ಈ ಕಡೆನೂ 90 ಡಿಗ್ರಿ, ಇಡೀ ಸ್ಕ್ರೀನು ಯೂನಿಫಾರ್ಮ್ ಆಗಿ ಕಾಣಿಸುತ್ತೆ. ಆಯ್ತಾ ನೋಡಿ ಆಪ್ಷನಲ್ಲಿ ಸಿ. 27ನೇ ಪ್ರಶ್ನೆ. ದ ಆಂಗ್ಯುಲರ್ ರೆಸಲ್ಯೂಷನ್ ಆಫ್ ಎ 10 ಸೆಂಟಿಮೀಟರ್ ಡಯಾಮೀಟರ್ ಟೆಲಿಸ್ಕೋಪ್ ಅಟ್ ಎ ವೇವ್ ಲೆಂತ್ ಆಫ್ 5000 ಆರ್ಮ್ಸ್ಟ್ರಾಂಗ್ ಯೂನಿಟ್ ಈಸ್ ಆಫ್ ದಿ ಆರ್ಡರ್ ಆಫ್ ಅಂತೆ. ಆರ್ಡರ್ ಅಂತ ಬರೆಯುವಾಗ ಏನು ಬರ್ಕೋಬೇಕು ಅಂತಲೂ ಹೇಳಿದ್ದೆ. ಸೊ ಡಿ ಥೀಟಾ ಈಸ್ ಈಕ್ವಲ್ ಟು 1.22 ಲ್ಯಾಂಬ್ಡಾ ಡಿವೈಡೆಡ್ ಬೈ ಎ. ಆರ್ಡರ್ ಬೇಕಾದಾಗ ಇದನ್ನು ಬರೆದೇ ಇದ್ರೂ ನಡೀತದೆ, 1.22. ಬರೀ ಆರ್ಡರ್ ಅಷ್ಟೇ ಬೇಕಾಗಿರೋದು ನಮಗೆ. ಸೊ ಲ್ಯಾಂಬ್ಡಾ ಕೊಟ್ಟಿದ್ದಾರೆ ಅವರು 1.22 ಇಂಟು 5 ಇಂಟು 10 ಟು ದಿ ಪವರ್ ಆಫ್ -7 ಡಿವೈಡೆಡ್ ಬೈ 10 ಸೆಂಟಿ ಇರೋದ್ರಿಂದ ಸೊ 1 0 ಹೋಗುತ್ತೆ, ಅಲ್ಲಿ ಸೆಂಟಿ ಅಂದರೆ 2, 2ರಲ್ಲಿ 1 ಉಳಿಯುತ್ತೆ, 10 ಟು ದಿ ಪವರ್ ಆಫ್ -1 ಉಳಿಯುತ್ತೆ. ಆವಾಗ 10 ಸೆಂಟಿ, ಸೆಂಟಿ ಅಂದರೆ 10 ಟು ದಿ ಪವರ್ ಆಫ್ -2, 10ನಲ್ಲಿ 1 0 ಹೋಗೋದ್ರಿಂದ ಒಂದೇ ಉಳಿಯುತ್ತೆ ಪವರು. ಸೊ ಹಾಗಾಗಿ 1.22 ಇಂಟು 5 ಇಂಟು 10 ಟು ದಿ ಪವರ್ ಆಫ್ -6. ಈ ಆರ್ಡರ್ ಕೇಳಿದ್ದಾರೆ ಅಷ್ಟೇ ಅವರು, ಆರ್ಡರ್ ಮಾತ್ರ ಬೇಕಿರೋದ್ರಿಂದ ಸೊ ಆಪ್ಷನ್ ಬಿ ಆಗುತ್ತೆ ರೇಡಿಯನ್ನಲ್ಲಿ. ನೆಕ್ಸ್ಟ್ 28ನೇ ಪ್ರಶ್ನೆ. 2 point white dots are 1 millimeter apart on a black paper. They are viewed by eye of pupil diameter 3 millimeter approximately. What is the maximum distance at which these dots can be resolved by the eye? Take wavelength as 500 nanometer. ಸೊ ಕಣ್ಣಿಂದ ಆದರೆ ಏನು ಬರ್ಕೊಂಡಿದ್ವಿ, ಕಣ್ಣು ಟೆಲಿಸ್ಕೋಪ್ ಆಗಿನೂ ಕೆಲಸ ಮಾಡುತ್ತೆ. ಡಿ ಥೀಟಾ ಈಸ್ ಈಕ್ವಲ್ ಟು 1.22 ಲ್ಯಾಂಬ್ಡಾ ಬೈ ಎ, ವೇರ್ ಲ್ಯಾಂಬ್ಡಾ ಈಸ್ ದ ವೇವ್ ಲೆಂತ್, ಎ ಈಸ್ ದ ಅಪರ್ಚರ್. ಪ್ಯಾರಲೆಕ್ಸ್ ಮೆಥಡಿಂದ ಎಕ್ಸ್ ಬೈ ಆರ್ ಅಂತ ಬರ್ಕೊಂಡ್ವಿ, ವೇರ್ ಎಕ್ಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಡಾಟ್ಸ್, ಆರ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಡಾಟ್ಸ್ ಫ್ರಮ್ ದ ಐ ಆಗುತ್ತೆ. ಆರ್ ಕೇಳಿದಾರೆ ನೋಡಿ ಅವರು, ಆರ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎ ಡಿವೈಡೆಡ್ ಬೈ 1.22 ಇಂಟು ಲ್ಯಾಂಬ್ಡಾ ಅಂದರೆ 5 ಇಂಟು 10 ಟು ದಿ ಪವರ್ ಆಫ್ -7. ಎಕ್ಸ್ ಬೆಲೆ ಕೊಟ್ಟಿದ್ದಾರೆ 1 ಮಿಲಿಮೀಟರ್ 10 ಟು ದಿ ಪವರ್ ಆಫ್ -3. ಎ ಬೆಲೆ ಕೊಟ್ಟಿದ್ದಾರೆ ಕಣ್ಣಿಂದ 3 ಮಿಲಿಮೀಟರ್ 3 ಇಂಟು 10 ಟು ದಿ ಪವರ್ ಆಫ್ -3 ಡಿವೈಡೆಡ್ ಬೈ 1.22 ಇಂಟು 10 ಟು ದಿ ಪವರ್ ಆಫ್ -7 ಆಗುತ್ತೆ. ಇದು ಹತ್ತತ್ರ 1.22 ಇಂಟು 5 ಇಂಟು 10 ಟು ದಿ ಪವರ್ ಆಫ್ -7. ಇದು 12 60, ಹತ್ತತ್ರ 6, 3 ಮತ್ತು 6 ಅಂದರೆ 1/2 ಆಗುತ್ತೆ ನೋಡಿ. 3 3 6 ಇದೆ, ಇಲ್ಲಿ 7 ಇದೆ. ಸೊ 1/2 ಇಂಟು 10 ಟು ದಿ ಪವರ್ ಆಫ್ -1 ಆಗುತ್ತೆ, ಅಲ್ಲ +1 ಆಗುತ್ತೆ. 1/2 ಅಂದರೆ 0.5 ಆಗುತ್ತೆ, ನಿಯರ್ಲಿ ಈಕ್ವಲ್ ಟು 5 ಮೀಟರ್ ಆಗುತ್ತೆ ನೋಡಿ. 10 ಟು ದಿ ಪವರ್ ಆಫ್, ಇಲ್ಲಿ 6 ಇದೆ, ಇಲ್ಲಿ 7 ಇದೆ, ಮೇಲಕ್ಕೆ ಬಂದರೆ +1 ಆಯಿತು. ಮತ್ತತ್ರ 3 2 6 ಹೋಗುತ್ತೆ, ಹಾಗಾಗಿ 1/2 ಉಳಿಯುತ್ತೆ. 1/2 ಇಂಟು 10 ಟು ದಿ ಪವರ್ ಆಫ್ +1 ಆದರೆ 1/2 ಅಂದರೆ 0.5 ಅಥವಾ ಅರ್ಧ ಮೀಟರ್, ಅರ್ಧ ಇಂಟು 10 ಇರೋದ್ರಿಂದ 5 ಮೀಟರ್ ಆಗುತ್ತೆ. ಆಪ್ಷನ್ ಯಾವುದಿದೆ ಅಲ್ಲಿ? ಡಿ ಇದೆ. ಇದು 26, ಇದು 27, ಇದು 28. 29
ಇದೇ ಥರ ಇನ್ನೊಂದು ಸರಿನೂ ಇದೇ ಪ್ರಶ್ನೆ ಇದೆ. ಎ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಯೂಸಸ್ monochromatic source. The shape of the interference fringes formed on a screen is a straight line ಅಂತೀವಿ. ನಾವು ವೆರಿ ಸ್ಮಾಲ್ ಡಿಸ್ಟೆನ್ಸನ್ನು ತಗೊಳ್ಳೋದ್ರಿಂದ ಸ್ಟ್ರೈಟ್ ಲೈನ್ ಆಗುತ್ತೆ. ನೆಕ್ಸ್ಟ್ 29ಕ್ಕೆ ಬಿ ಆಯಿತು, ಆಪ್ಷನ್ ಬಿ. 30 ಸ್ವಲ್ಪ ಜಾಸ್ತಿ ಲೆಕ್ಕ. 2 periodic waves of intensities I1 and I2 pass through a region at the same time in the same direction. Sum of the maximum and minimum intensities ಅಂತೆ. ಮ್ಯಾಕ್ಸಿಮಮ್ ಅಂದರೆ ಬ್ರೈಟ್ ಬ್ಯಾಂಡ್ ಆಗುತ್ತೆ, ಮಿನಿಮಮ್ ಅಂದರೆ ಡಾರ್ಕ್ ಬ್ಯಾಂಡ್ ಆಗುತ್ತೆ. ಐ ಮ್ಯಾಕ್ಸ್ ಪ್ಲಸ್ ಐ ಮಿನಿಮ ಕೇಳಿದ್ದಾರೆ ಅವರು. ಇಕ್ವೇಶನ್ ಗೊತ್ತಿದೆ ನಮಗೆ. ಐ ಆರ್ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ 2 ರೂಟ್ ಆಫ್ I1 I2 ಕಾಸ್ ಥೀಟಾ ಅಥವಾ ಕಾಸ್ ಫೈ ಆಗುತ್ತೆ. ಫಾರ್ ಬ್ರೈಟ್ ಬ್ಯಾಂಡ್ ಫೈ ಈಸ್ ಈಕ್ವಲ್ ಟು 0 ಆಗುತ್ತೆ. ಫಾರ್ ಡಾರ್ಕ್ ಬ್ಯಾಂಡ್ ಅಪೋಸಿಟ್ ಫೇಸಲ್ಲಿ ಇರೋದ್ರಿಂದ 180 ಡಿಗ್ರಿ ಆಗುತ್ತೆ. ಎರಡು ಇಕ್ವೇಶನ್ ಬರೀರಿ ಮತ್ತೆ. ಬ್ರೈಟ್ ಬ್ಯಾಂಡ್ ಅಂದರೆ ಮ್ಯಾಕ್ಸಿಮಮ್ ಐ ಮ್ಯಾಕ್ಸ್ ಈಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ 2 ರೂಟ್ ಆಫ್ I1 I2 ಇಂಟು ಕಾಸ್ 0 ಆಗುತ್ತೆ. ಅದೇ ಥರ ಐ ಮಿನಿಮ ಬರೆದ್ರೆ ಯಾಕೆ ಬರೀಬೋದು ಇದನ್ನು ಇನ್ನೊಂದು ಸಾರಿ. I1 ಪ್ಲಸ್ I2 ಪ್ಲಸ್ 2 ರೂಟ್ ಆಫ್ I1 I2 ಆಗುತ್ತೆ. ಇನ್ನು ಐ ಮಿನಿಮ ಆದರೆ I1 ಪ್ಲಸ್ I2 ಪ್ಲಸ್ 2 ರೂಟ್ ಆಫ್ I1 I2 ಇಂಟು ಕಾಸ್ ಆಫ್ 180 ಡಿಗ್ರಿ ಆಗುತ್ತೆ. ವಿಚ್ ಈಸ್ ಈಕ್ವಲ್ ಟು I1 ಪ್ಲಸ್ I2 ಮೈನಸ್ 1 ಬರೋದ್ರಿಂದ ಮೈನಸ್ 2 ರೂಟ್ ಆಫ್ I1 I2 ಆಗುತ್ತೆ. ಅವ್ರು ಕೇಳಿರೋದು ಐ ಮ್ಯಾಕ್ಸ್ ಪ್ಲಸ್ ಐ ಮಿನಿಮ ಕೇಳಿದ್ದಾರೆ. ಕೂಡೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ ನೋಡಿ. ಕೂಡಿದ್ರೆ ಏನಾಯಿತು, 2 ಕಾಮನ್ ತೆಗೆದ್ರೆ I1 ಪ್ಲಸ್ I2 ಉಳಿಯುತ್ತೆ. ಆಪ್ಷನ್ ಯಾವುದಿದೆ ಅಲ್ಲಿ? ಎ ಆಪ್ಷನ್ ಇದೆ. ಎ ಆಪ್ಷನ್. 31 ಇದೆ. ಇನ್ನೊಂದು ಸರಿನೋ 2 ಸರಿನೋ ಬಂದಿದೆ ಲೆಕ್ಕ. ಎ ಮಿಕ್ಸ್ಚರ್ ಆಫ್ ಲೈಟ್ ಕನ್ಸಿಸ್ಟಿಂಗ್ ಆಫ್ ವೇವ್ ಲೆಂತ್ 590 nanometer and an unknown wavelength illuminates Young's double slit and gives rise to 2 overlapping interference pattern on the screen. The central maxima of both the lights coincide. Further, it is observed that third bright fringe of the known light coincides with the fourth bright fringe of the unknown light. From this data, the wavelength of the unknown light ante 31 xn is equal to, so n1 ಅಥವಾ n ಲ್ಯಾಂಬ್ಡಾ 1 is equal to n2 ಲ್ಯಾಂಬ್ಡಾ 2 ಅಂತ ಬರ್ಕೊಂಡಿದ್ದೆ. ಡಿ ಕ್ಯಾನ್ಸಲ್ ಆಗಿ ಇಷ್ಟೇ ಉಳಿಯುತ್ತೆ. ಇನ್ನು ಮುಂದೆಲ್ಲ ಇದನ್ನೇ ಬರ್ಕೋಬೇಕು ಅಂತ ಕೂಡ ಹೇಳಿದ್ದೆ ನಿಮಗೆ. n1 ಅಂದರೆ ಕೊಟ್ಟಿದ್ದಾರೆ 3, n2 ಅಂದರೆ ಕೊಟ್ಟಿದ್ದಾರೆ 4. ಸೊ n1 ಅಂದರೆ 3 ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು 4 ಲ್ಯಾಂಬ್ಡಾ 2 ಆಗುತ್ತೆ. ಲ್ಯಾಂಬ್ಡಾ 2 ಕೇಳಿದ್ದಾರೆ ಅವರು. ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು 3/4 ಲ್ಯಾಂಬ್ಡಾ 1 ಆಗುತ್ತೆ. 3/4 ಇಂಟು ಎಷ್ಟಿದೆ 590, 5.9 ಇಂಟು 10 to the power of -7 ಆಗುತ್ತೆ. ಸೊ ಗುಣಿಸಿರಿ ಏನು ಸಿಗ್ಬೋದು? ನಿಯರ್ಲಿ 442. 3 9 27, 3 15 2 17 ಡಿವೈಡೆಡ್ ಬೈ 4 ಆಗುತ್ತೆ. ಸೊ ಏನು ಉಳ್ಕೊಳ್ಳುತ್ತೆ ಅಲ್ಲಿಗೆ? 4 4 16, ಇನ್ನೂ ಒಂದು ಉಳಿತು 0.44 16, 4 2 8 ಆಗುತ್ತೆ. ಇಂಟು 10 to the power of -7. 2 ಅಂಕಿ ಮುಂದಕ್ಕೆ ಹಾಕಿದರೆ 442 ನ್ಯಾನೋಮೀಟರ್ ಆಗುತ್ತೆ, ಅಥವಾ 0.5 ಅನ್ನು ಕೂಡ ಬರೀಬಹುದು. ಸೊ ಆಪ್ಷನ್ ಬಿ ಆಗುತ್ತೆ. 32ನೇದು. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ 2 slits are made 5 millimeter apart
and the screen is placed 2 meter away. What is the fringe separation when light of wavelength 500 nanometer is used? Direct substitution ಇದು. ಸೊ 32ನೇದು ಏನೇನು ಕೊಟ್ಟಿದ್ದಾರೆ ನೋಡಿ. ಸ್ಮಾಲ್ ಡಿ ಈಸ್ ಈಕ್ವಲ್ ಟು 5 millimeter, 5 into 10 to the power of minus 3 meter. Screen is placed, capital D is equal to 2 meter. ಮತ್ತು ಲ್ಯಾಂಬ್ಡಾ ಕೊಟ್ಟಿದ್ದಾರೆ ವಿಚ್ ಈಸ್ ಈಕ್ವಲ್ ಟು 5 into 10 to the power of minus 7 meter. ಬ್ಯಾಂಡ್ ವಿಡ್ತ್ ಕೇಳಿದ್ದಾರೆ, WR ಬರೀರಿ, ಬೀಟಾರು ಬರೀರಿ. ಸೊ ನಮಗೆ ಗೊತ್ತಿರೋದು W ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ ಆಗುತ್ತೆ. 5 into 10 to the power of minus 7 into 2 divided by 5 into 10 to the power of minus 3 ಆಗುತ್ತೆ. 5 ಕ್ಯಾನ್ಸಲ್ ಆಯಿತು. 2 into 10 to the power of minus 4 ಉಳಿಯುತ್ತೆ, ಅಥವಾ 0.2 millimeter ಆಗುತ್ತೆ. 0.2 millimeter. ನೆಕ್ಸ್ಟ್ 33. In case of diffraction pattern due to a single slit, angular width of the central maxima can be increased by ಅಂತೆ. ಆಂಗ್ಯುಲರ್ ವಿಡ್ತ್ಗೆ ಇಕ್ವೇಷನ್ ಎಕ್ಸ್ ಈಸ್ ಈಕ್ವಲ್ ಟು 2 lambda ಡಿ ಬೈ ಡಿ ಇದೆ. ಸೊ ಆಂಗ್ಯುಲರ್ ವಿಡ್ತನ್ನು ಹೆಚ್ಚು ಮಾಡಬೇಕು ಅಂದರೆ ಏನಾಗಬೇಕು ಅಲ್ಲಿಗೆ? ಇದು ಜಾಸ್ತಿ ಆಗಬೇಕಂದ್ರೆ ಇದು ಕಡಿಮೆ ಆಗಬೇಕು. ಸೊ ಇದು ಜಾಸ್ತಿ ಆಗುತ್ತೆ, ಇವೆರಡು ಕಾನ್ಸ್ಟೆಂಟ್ ಇದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 lambda ಡಿ ಬೈ ಡಿ. ಸೊ ಡಿಕ್ರೀಸಿಂಗ್ ದ ಸ್ಲಿಟ್ ವಿಡ್ತ್. ಸೊ ಆಪ್ಷನ್ ಡಿ ಆಗುತ್ತೆ. ಮೇಲ್ಗಡೆದಕ್ಕೆ ಆಪ್ಷನ್ ಸಿ ಇದೆ. 34. In the Young's double slit experiment, the central maxima is observed to be I0. If one of the slit is covered, then the intensity of the central maxima will be, so I by 4 ಆಗಬೇಕಲ್ಲ ನ್ಯಾಚುರಲಿ. ಯಾಕೆಂದರೆ ಇಂಟರ್ಫರೆನ್ಸಲ್ಲಿ ದೆರ್ ಇಸ್ ನೋ ಲಾಸ್ ಆಫ್ ಎನರ್ಜಿ, ದೆರ್ ಇಸ್ ಓನ್ಲಿ ರೀಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಅಂತೀವಿ. ಸೊ ಒಂದೇ ಇರೋದಾದರೆ I by 4 ಆಗುತ್ತೆ. ಸೊ ಎರಡೂ ಸೇರಿಕೊಂಡು ಸೂಪರ್ ಇಂಪೋಸ್ ಆದಾಗ ಆದರೆ 4i ಆಗುತ್ತೆ. ಆ ಥರನೂ ಹೇಳ್ಬೋದು. ಎರಡನೇದು ಇನ್ನೊಂದು ಥರನೂ ಹೇಳ್ಬೋದು. ಆಂಪ್ಲಿಟ್ಯೂಡು ಮೊದಲಿಗಿಂತ ಅರ್ಧ ಆಗುತ್ತೆ. ಮೊದಲೇ ಎ ಅಂತ ಇದ್ದರೆ ಇವಾಗ ಅದು ಎ ಬೈ 2 ಆಗುತ್ತೆ. ಅದನ್ನು ಸ್ಕ್ವೇರ್ ಮಾಡಿ ಬರ್ಕೊಂಡ್ರೂ ಕೂಡ ಅಷ್ಟೇ ಸಿಗುತ್ತೆ ನಮಗೆ, I0 by 4 ಆಗುತ್ತೆ. ನೆಕ್ಸ್ಟ್ 35ನೇದು, ಇದು ಪೋಲರೈಜೇಷನ್. ಆ ಕ್ವೆಶನ್ ಇಲ್ಲ ನಮಗೆ, ಚಾಪ್ಟರ್ ಇಲ್ಲೇ ಇಲ್ಲ ಅಲ್ಲ. ನೆಕ್ಸ್ಟ್ 36ನೇದು ನೋಡಿ. ಇನ್ ದ ಇಂಟರ್ಫರೆನ್ಸ್ ಎಕ್ಸ್ಪರಿಮೆಂಟ್, ಥರ್ಡ್ ಬ್ರೈಟ್ ಫ್ರಿಂಜ್ ಈಸ್ obtained ಆನ್ ಎ ಸ್ಕ್ರೀನ್ ವಿತ್ ಲೈಟ್ ಆಫ್ wavelength 700 nanometer. What should be the wavelength of light source in order to obtain fifth bright fringe at the same point? ಈಗ ಒಂದು ಮಾಡಿದೆ ಇದೇ ಥರದ್ದು. 36ನೇ ಪ್ರಶ್ನೆ. N1 ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಥರ್ಡ್ ಬ್ರೈಟ್ ಫ್ರಿಂಜ್, ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು 700 ನ್ಯಾನೋಮೀಟರ್. N2 ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಫಿಫ್ತ್, ಈ ಲ್ಯಾಂಬ್ಡಾ 2 ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ XN ಈಸ್ ಈಕ್ವಲ್ ಟು N1 lambda 1 ಈಸ್ ಈಕ್ವಲ್ ಟು N2 lambda 2 ಆಗುತ್ತೆ. ಇದೇ ಥರ ಲೆಕ್ಕ ಮಾಡಿದ್ದೀನಲ್ಲ. ಸೊ ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು N1 by N2 ಇಂಟು ಲ್ಯಾಂಬ್ಡಾ 1 ಆಗುತ್ತೆ. ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು N1 ಅಂದರೆ 3 ಇದೆ, ಲ್ಯಾಂಬ್ಡಾ ಅಂದರೆ ಎಷ್ಟಿದೆ 7 ಇಂಟು 10 to the power of minus 7. N2 ಅಂದರೆ ಎಷ್ಟಿದೆ 5 ಇದೆ. ಸೊ 7 3 21 by 5 ಇಂಟು 10 to the power of minus 7. 5 4 20, 5 2 10 ಆಯ್ತಾನೆ 4 2. ಇದು 7 ಇರೋದನ್ನು 9 ಮಾಡ್ಕೋಬೇಕು ಅಂದರೆ 2 ಅಂಕಿ ಮುಂದಕ್ಕೆ ಹೋಗಬೇಕು. 420 ನ್ಯಾನೋಮೀಟರ್ ಆಗುತ್ತೆ. 420 ನ್ಯಾನೋಮೀಟರ್. 37ನೇದು, ಎ ಬೀಮ್ ಆಫ್ ಮೇಲಿಂದ ಆಕ್ಷನ್ ಗೊತ್ತಿದೆಲ್ಲ ಆಪ್ಷನ್ ಎ. ಇನ್ನು 37ನೇದು, ಎ ಬೀಮ್ ಆಫ್ ಲೈಟ್ ಆಫ್ ವೇವ್ಲೆಂತ್ 600 nanometer from a distant source falls on a single slit 1 millimeter wide
and the resulting diffraction pattern is observed on a screen 2 meters away. The distance between the first dark fringes on either side of the central fringe ante. ಸೊ ಎರಡು, ಈ ಕಡೆ ಮೊದಲನೇ ಡಾರ್ಕ್ ಬ್ಯಾಂಡ್, ಈ ಕಡೆ ಮೊದಲನೇ ಡಾರ್ಕ್ ಬ್ಯಾಂಡ್ ಮಧ್ಯೆ ದೂರ ಅಂದರೆ ಅದು ಲೀನಿಯರ್ ವಿಡ್ತ್ ಅಂತ ಹೇಳಿದ್ದೆ. ಲೀನಿಯರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಈಗಿನ ಒಂದು ಲೆಕ್ಕ ಮಾಡಿದ್ದೆ ಅಲ್ಲಿ. ಎಕ್ಸ್ ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಬೇಕು. ಸೊ 2 ಇಂಟು 600 ತಾನೆ, 6 ಇಂಟು 10 ಟು ದಿ ಪವರ್ ಆಫ್ -7 ಇಂಟು ಕ್ಯಾಪಿಟಲ್ ಡಿ ಎಷ್ಟಿದೆ 2 ಮೀಟರ್ ಇದೆ, ಡಿವೈಡೆಡ್ ಬೈ 1 ಮಿಲಿಮೀಟರ್ 1 ಇಂಟು 10 ಟು ದಿ ಪವರ್ ಆಫ್ -3. 6 ನಕಲ್ 24 ಆಗುತ್ತೆ ನೋಡಿ. 6 2 12 12 2 24 ಇಂಟು 10 ಟು ದಿ ಪವರ್ ಆಫ್ -4 ಇದೆ. ಅಥವಾ 2.4 ಇಂಟು 10 ಟು ದಿ ಪವರ್ ಆಫ್ -3 ಅಥವಾ 2.4 ಮಿಲಿಮೀಟರ್ ಆಗುತ್ತೆ. ಆಪ್ಷನ್ ಡಿ ಇದೆ. ಮೂವತ್ತೆಂಟನೇದು, the width of a single slit if the first minima is observed at an angle of 2 degree with the light of wavelength 6980 Armstrong unit in millimeter ಕೇಳಿದ್ದಾರೆ ಅವರು. ಸೊ ವಿಡ್ತ್ ಆಫ್ ದ ಸ್ಲಿಟ್ ತಾನೇ ಕೇಳಿರೋದು. ಮೊದಲನೇ ಒಂದು ಸೈಡಿನ ಡಾರ್ಕ್ ಬ್ಯಾಂಡ್ ಕೊಟ್ಟಿದ್ದಾರೆ, ಅದಕ್ಕೆ ಬರ್ಕೊಳ್ಳುವಾಗ ಬರೆದಿದ್ದೆ ನಾನು ಥೀಟಾ ಈಸ್ ಈಕ್ವಲ್ ಟು ಥೀಟಾ 1 ಪ್ಲಸ್ ಥೀಟಾ 2 ಅಂತ, ವಿಚ್ ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ ಬೈ ಎ ಅಂತ. ಅವರು ಒಂದನ್ನು ಮಾತ್ರ ಕೊಟ್ಟು ಒಂದು ಕಡೆ ಆ್ಯಂಗಲನ್ನು ಮಾತ್ರ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಏನು ಬರ್ಕೋಬೇಕು ಇವಾಗ, ಇದನ್ನು ಮಾತ್ರ ಬರ್ಕೊಂಡ್ರೆ ಸಾಕು. ಥೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಡಿ ಬರೆದ್ರೆ ಸಾಕು. ಥೀಟಾ ಅಂದರೆ ಕೊಟ್ಟಿದ್ದಾರೆ, ಥೀಟಾ ಈಸ್ ಈಕ್ವಲ್ ಟು 2 ಡಿಗ್ರಿ, 2 ಇಂಟು ಪೈ ಬೈ 180 ರೇಡಿಯನ್ ಆಗುತ್ತೆ ಅದು. ಲ್ಯಾಂಬ್ಡಾ ಬೆಲೆ ಕೊಟ್ಟಿದ್ದಾರೆ 6.98 ಇಂಟು 10 ಟು ದಿ ಪವರ್ ಆಫ್ -7. ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಥೀಟಾ ಆಗುತ್ತೆ. ಲ್ಯಾಂಬ್ಡಾ ಅಂದರೆ 6.98 ಇಂಟು 10 ಟು ದಿ ಪವರ್ ಆಫ್ -7 ಡಿವೈಡೆಡ್ ಬೈ 2 ಇಂಟು ಪೈ ಅಂದರೆ 3.14. 180 ಮೇಲಕ್ಕೆ ಹೋಗುತ್ತೆ, 180 ಆಗುತ್ತೆ ಇದು. ಸೊ ಇದನ್ನು 2 ಪವರ್ ತೆಗೆದು 7 ಇರೋದನ್ನು 5 ಮಾಡ್ಕೋಬಹುದು. ಇದು 3 2 6, ಇದು 6 ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಉಳಿಯುತ್ತೆ. 1.8ಗಿಂತ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು ಯಾವ್ದಾರ ಆಯ್ತಾ ನೋಡಿ. ಸೊ 0.02 ಆಗುತ್ತೆ, 0.02 ಮಿಲಿಮೀಟರ್ ಅಥವಾ 2 ಇಂಟು 10 ಟು ದಿ ಪವರ್ ಆಫ್ -5 ಮೀಟರ್ ಆಗುತ್ತೆ. 0.02 ಇಂಟು 10 ಟು ದಿ ಪವರ್ ಆಫ್ -3 ಮೀಟರ್ ಆಗುತ್ತೆ. 0.02 ಮಿಲಿಮೀಟರ್ ಆಗುತ್ತೆ. ಸೊ ಆಪ್ಷನ್ ಡಿ ಇದೆ. ಏನು 39ನೇ ಪ್ರಶ್ನೆ. In Young's double slit experiment, the wavelength of light lambda is equal to 4 into 10 to the power of -7 meter and separation between the slits is 0.1 millimeter. If the fringe width is 4 millimeter, then the separation between the slits and the screen ante. So lambda ಕೊಟ್ಟಿದ್ದಾರೆ, lambda is equal to 4 into 10 to the power of -7 meter. ಡಿ ಬೆಲೆ ಕೊಟ್ಟಿದ್ದಾರೆ 0.1 ಮಿಲಿ ಇರೋದ್ರಿಂದ 1 ಇಂಟು 10 ಟು ದಿ ಪವರ್ ಆಫ್ -4 ಮೀಟರ್ ಬರೀಬಹುದು. ಫ್ರಿಂಜ್ ವಿಡ್ತ್ ಕೊಟ್ಟಿದ್ದಾರೆ, ಡಬ್ಲ್ಯೂ ಈಸ್ ಈಕ್ವಲ್ ಟು 4 ಇಂಟು 10 ಟು ದಿ ಪವರ್ ಆಫ್ -3 ಮೀಟರ್. ಕ್ಯಾಪಿಟಲ್ ಡಿ ಅನ್ನು ಕಂಡುಹಿಡಿಯ ಕೇಳಿದ್ದಾರೆ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ ಆದರೆ ಡಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಇಂಟು ಡಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಆಗುತ್ತೆ. ಸೊ ಡಬ್ಲ್ಯೂ ಅಂದರೆ 4 ಇಂಟು 10 ಟು ದಿ ಪವರ್ ಆಫ್ -3, ಸ್ಮಾಲ್ ಡಿ ಅಂದರೆ 10 ಟು ದಿ ಪವರ್ ಆಫ್ -4, 4 ಇಂಟು 10 ಟು ದಿ ಪವರ್ ಆಫ್ -7 ಇದೆ.
ಸೊ ಎಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ, 1 ಬರುತ್ತೆ, 1 ಮೀಟರ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಈಸ್ 1 ಮೀಟರ್. ಆಪ್ಷನ್ ಬಿ ಇದೆ. ಇನ್ನು 40ನೇ ಪ್ರಶ್ನೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್, first slit has a width 4 times the width of the second slit. The ratio of the maximum intensity to the minimum intensity in the interference fringe system ಅಂತೆ ಒಂದು ಇಕ್ವೇಶನ್ ಬರೆದಿದ್ದೆ. I max divided by I minima is equal to root I1 plus root I2 whole square divided by root I1 minus root I2 whole square. ಇದನ್ನು ವಿಡ್ತಲ್ಲಿ ಬರೀಬೋದು ಅಂತ ಹೇಳಿದ್ದೆ. ರೂಟ್ W1 ಪ್ಲಸ್ ರೂಟ್ W2 whole square divided by root W1 minus root W2 whole square ಅಂತ. ಸೊ 1:4 ಅಲ್ಲ, 4:1 ಇದೆ. W1 is equal to 4 ಆದರೆ W2 is equal to 1 ಇದೆ, which is equal to, so root 4 ಅಂದರೆ ಏನಾಯಿತು, 2 plus 1 whole square divided by 2 minus 1 whole square, which is equal to 9/1 or 9:1 ಆಗುತ್ತೆ ನೋಡಿ, 9:1. ಆಪ್ಷನ್ ಸಿ. ನೆಕ್ಸ್ಟ್ 41ನೇದು. Two coherent monochromatic light source are located at the two vertices of an equilateral triangle. If the intensity due to each of the sources independently is 1 watt per meter square at the third vertex, the resultant intensity due to both the sources at the point ante. So ಇಲ್ಲಿ 41ನೇ ಹೀಗೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಇಲ್ಲಿ S1 ಇದೆ, ಇಲ್ಲಿ S2 ಇದೆ. 1 ವ್ಯಾಟ್ ಪರ್ ಮೀಟರ್ ಸ್ಕ್ವಯರ್, 1 ವ್ಯಾಟ್ ಪರ್ ಮೀಟರ್ ಸ್ಕ್ವಯರ್ ಇದೆ. ಸೊ ಇಲ್ಲಿಂದ ಹೀಗೆ ಹೋಗುತ್ತೆ, ಇದು ಹೀಗೆ ಹೋಗುತ್ತೆ. ಎರಡು ಒಂದೇ ಥರ ಆಗ್ತಾ ಇರೋದ್ರಿಂದ ಎರಡು ಒಂದೇ ಫೇಸಲ್ಲಿ ಇರ್ತವೆ. ಫೇಸ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಐ ಮ್ಯಾಕ್ಸ್ ಕೇಳಿದಾರವರು. ಐ ಮ್ಯಾಕ್ಸ್ ಈಸ್ ಈಕ್ವಲ್ ಟು I1 plus I2 plus 2 root of I1 I2 into cos phi ಇದೆ. ಸೊ I1 ಅಂದರೆ 1 ಇದೆ, 1 plus 1 plus 2 into 1 into 1 into 0 ಅಂದರೆ 1 ಆಗುತ್ತೆ, which is equal to 1 plus 1 plus 2 ಉಳಿಯುತ್ತೆ, which is equal to 4 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಯಾವುದಿದೆ ಅಲ್ಲಿ, ಡಿ. ನಿಲ್ಲಿಸಿ ಮೇಡಮ್, ಅಳಿಸ್ತೀನಿ. 42ನೇ ಪ್ರಶ್ನೆ. ಪೋಲಾರೈಜೇಷನ್ ಇದೆ. ಪೋಲಾರೈಜೇಷನ್ ನಮಗೆ ಇಲ್ಲದೆ ಇರೋದ್ರಿಂದ ಆ ಕ್ವೆಶನ್ ಬೇಡ, ಅದರ ಆಪ್ಷನ್ ಡಿ ಅಂತ ಬೇಕಿಲ್ಲ ನಿಮಗೆ ಅನ್ಕೋತೀನಿ ನಾನೀಗ. 43ನೇದು ನೋಡಿ. In a double slit interference experiment, D is the separation between slits and capital D is the distance of the screen from the plane of the slits. When white light is used, a dark band of wavelength lambda is formed directly in front of one of the slits. Then the value of lambda ಕೇಳಿದಾರ ಅವರು. ಸೊ ಫಸ್ಟ್ ಡಾರ್ಕ್ ಬ್ಯಾಂಡ್ ಅಲ್ವಾ ಅದು, ಹೀಗಿದೆ ನೋಡಿ. ಇದು ಡಿ ಆದರೆ ಇಲ್ಲಿದೆ ಸ್ಕ್ರೀನ್, ಇದ್ರ ಮುಂದೆ ಇಲ್ಲಿ ಡಾರ್ಕ್ ಬ್ಯಾಂಡ್ ಬರ್ತಾ ಇದೆ, ಫಸ್ಟ್ ಡಾರ್ಕ್ ಬ್ಯಾಂಡ್. ಈ ದೂರ D/2 ಆಗುತ್ತೆ. ಇದೇ ರೀತಿ ಈ ಕಡೆದ D/2 ಆಗುತ್ತೆ. ಸೊ ಈ ಆ್ಯಂಗಲ್ ಬರ್ಕೊಂಡಿದ್ದೆ ಆದರೆ ಇದು ಥೀಟಾ ಆಗುತ್ತೆ, ಇದು ಕ್ಯಾಪಿಟಲ್ ಡಿ ಆಗುತ್ತೆ. ಸೊ XN ಈಸ್ ಈಕ್ವಲ್ ಟು ಡಾರ್ಕ್ ಬ್ಯಾಂಡ್ ತಾನೇ ಇದೆ, XN ಈಸ್ ಈಕ್ವಲ್ ಟು ಏನು ಬರಿತೀವಿ, 2n - 1 ಇಂಟು λ/2 ಡಿ ಇಂಟು ಕ್ಯಾಪಿಟಲ್ ಡಿ ಬರಿತೀವಿ. ಇಲ್ಲಿ ಮೊದಲನೇ ಡಾರ್ಕ್ ಬ್ಯಾಂಡ್ ಇರೋದ್ರಿಂದ ಬ್ಯಾಂಡ್ ನಂಬರೇ ಕೊಡಬೇಕು, ಮೈನಸ್ ಬರ್ಕೊಂಡ್ರೆ
ಇದನ್ನು ಪ್ಲಸ್ ಬರ್ಕೊಂಡ್ರೆ 0 ಕೊಡಬೇಕಿತ್ತು. ಬ್ಯಾಂಡ್ ನಂಬರೇ ಕೊಡೋದ್ರಿಂದ n ಈಸ್ ಈಕ್ವಲ್ ಟು 1 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಏನು ಬಂದಿದೆ ದೂರ. ಇನ್ನೊಂದು ಸಾರಿ, ಇದು ಎರಡರಲ್ಲಿ ಒಂದರ ತಾನೆ. ಲ್ಯಾಂಬ್ಡಾ ಇಂಟು ಡಿ ಬೈ 2d ಈಸ್ ಈಕ್ವಲ್ ಟು ದೂರ ಏನಿದೆ ಅದು d/2 ಇದೆ. ಲ್ಯಾಂಬ್ಡಾ d/2d ಈಸ್ ಈಕ್ವಲ್ ಟು d/2 ಆಗುತ್ತೆ. ಇಲ್ಲೇ ಬರೆದ್ರೂ ಸಾಕಾಗುತ್ತೆ ನೋಡಿ. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಡಿ ಸ್ಕ್ವಯರ್ ತಾನೇ, ಇದು d²/d ಆಗುತ್ತೆ. ಐ ಮೀನ್ ಕ್ಯಾಪಿಟಲ್ ಡಿ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು d²/d ಆಗುತ್ತೆ. ಅದು ಆಪ್ಷನ್ ಯಾವುದಿದೆ ನೋಡಿ, ಒಂದನೇ ಆಪ್ಷನ್ ಇದೆ. ನೇರವಾಗಿ ಬರೀಬೋದು, ಇಲ್ಲ ಟ್ಯಾನ್ ಥೀಟಾ ತಗೊಂಡು ಬರೀಬೋದು. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು xn ಬೆಲೆ ಅವರೇ ಕೊಟ್ಟಿರೋದ್ರಿಂದ ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ಫಾರ್ಮುಲಾ ಉಳಿಸ್ಕೋಬಹುದು ನಾವು. ನೆಕ್ಸ್ಟ್ 44ನೇದು, ಇದು ಎರಡು ಪ್ರಶ್ನೆ ನಮಗಿಲ್ಲ. ಎ ಬೀಮ್ ಆಫ್ ಲೈಟ್ ಪಾಸ್ಡ್ ಥ್ರೂ ಎ ಪೋಲಾರಾಯ್ಡ್ and the latter is rotated with the beam of light as the axis. The intensity of emergent light varies between maximum and minimum. Then the light used is elliptically polarized ಅಂತ ಪೋಲಾರೈಜೇಷನ್ ಅಲ್ಲಿ ಓದ್ತೀವಿ. ಅದೇ ಥರ 45ನೇದು ಪೋಲಾರೈಜೇಷನ್ನೇ ನೋಡಿ. ಅದು ಥೀಟಾ ಈಸ್ ದ ಪೋಲಾರೈಸಿಂಗ್ ಆ್ಯಂಗಲ್ ಫಾರ್ 2 optical media whose critical angles are C1 and C2. Then the correct relation is tan theta is equal to sin C1/C2 ಆಗುತ್ತೆ. ಎರಡೂ ಕೂಡ ನಮಗಿಲ್ಲ ಈ ವರ್ಷಕ್ಕೆ. ಇನ್ನು 46ನೇ ಪ್ರಶ್ನೆ, ಡೈರೆಕ್ಷನ್ ಆಫ್ ದ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ ಫಾರ್ ದ Fraunhofer diffraction pattern at a single slit is given by A is equal to given by bracket ಅಲ್ಲಿ A is the width of the slit ಅಂತೆ. ಸೊ ಇದು ಡಿಫ್ರಾಕ್ಷನ್ ಮ್ಯಾಕ್ಸಿಮಾ ಅಂತೆ. ಡಿಫ್ರಾಕ್ಷನ್ ಮ್ಯಾಕ್ಸಿಮಾ ಆದರೆ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು 2d sin theta ಈಸ್ ಈಕ್ವಲ್ ಟು 2n + 1 ಇಂಟು λ/2. ಇಂಟರ್ಫರೆನ್ಸಲ್ಲಿ ಬ್ರೈಟ್ ಬ್ಯಾಂಡ್ಗೆ ಏನು ಕಂಡೀಷನ್ ಇರುತ್ತೋ ಅದು ಇಲ್ಲಿ ಡಾರ್ಕ್ ಬ್ಯಾಂಡ್ಗೆ ಆಗುತ್ತೆ, ಅಲ್ಲಿ ಏನು ಡಾರ್ಕ್ ಬ್ಯಾಂಡ್ಗೆ ಇರುತ್ತೋ ಅದು ಇಲ್ಲಿ ಬ್ರೈಟ್ ಬ್ಯಾಂಡ್ಗೆ ಆಗುತ್ತೆ. ಸೊ n ಈಸ್ ಈಕ್ವಲ್ ಟು 1 ಹಾಕಿದ್ರೆ ಏನಾಗುತ್ತೆ ನೋಡಿ, ಸೈನ್ ಥೀಟಾ ಈಸ್ ಈಕ್ವಲ್ ಟು, ಅಥವಾ ಹೀಗೆ ಆನ್ಸರ್ ಇದೆ ಎ ಸೈನ್ ಥೀಟಾದಲ್ಲೇ ಇರೋದ್ರಿಂದ 2d ಹಾಕಿದೆ, ಡಿ ಸೈನ್ ಥೀಟಾ ಅಲ್ವಾ, ಅದು ಯಾವುದೋ ಲೆಕ್ಕದಲ್ಲಿದೆ 2d. ಡಿ ಸೈನ್ ಥೀಟಾ ಈಸ್ ಈಕ್ವಲ್ ಟು 2n + 1 ಇಂಟು λ/2. ಸೊ ಇಲ್ಲಿ n ಈಸ್ ಈಕ್ವಲ್ ಟು 1 ಅಪ್ಲೈ ಮಾಡಬೇಕು. ಏನಾಗುತ್ತೆ ಅವಾಗ, ಡಿ ಸೈನ್ ಥೀಟಾ ಈಸ್ ಈಕ್ವಲ್ ಟು 1 to the 3 λ/2 ಆಗುತ್ತೆ. ದೇರ್ ಫೋರ್ ಥೀಟಾ ಈಸ್ ಈಕ್ವಲ್ ಟು ಅಥವಾ ಸೈನ್ ಥೀಟಾ ಈಸ್ ಈಕ್ವಲ್ ಟು 3 λ/2d ಆಗುತ್ತೆ. 3 λ/2d ಪಾತ್ ಡಿಫರೆನ್ಸ್ ಅಲ್ವಾ ಅದು. ಓಕೆ, ಸೊ ಡಿ ಸೈನ್ ಥೀಟಾ ಈಸ್ ಈಕ್ವಲ್ ಟು 3 λ/2 ಸರಿ ಇದೆ. ಅವರು ಥೀಟಾ ಹೇಳಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಮುಂದಿಂದು ಕೂಡ ಪೋಲಾರೈಜೇಷನ್ 47ನೇದು 48ನೇದು ಎರಡೂ ಕೂಡ ಪೋಲಾರೈಜೇಷನ್ ಚಾಪ್ಟ್ರಲ್ಲಿ ಇರ್ತಕ್ಕಂಥದ್ದು. ಇನ್ನು 49ನೇ ಪ್ರಶ್ನೆ ಬರ್ತೀನಿ ಈಗ. ಇದರ ಆಪ್ಷನ್ ಬರೆದ್ನ ಇಲ್ಲ, 3 ಆಪ್ಷನ್ 3 ಇದೆ. ಇನ್ನು 49ನೇ ಪ್ರಶ್ನೆ, ಟು ಇನ್ಕ್ರೀಸ್ ಬೋತ್ ದ ರಿಸಾಲ್ವಿಂಗ್ ಪವರ್ ಆ್ಯಂಡ್ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ ಅಂತೆ. ಏನು ಮಾಡಬೇಕು, ಆರ್ ಪಿ ಬೆಲೆ ಗೊತ್ತಿದೆ. ಆರ್ ಪಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1.22 ಲ್ಯಾಂಬ್ಡಾ. ಎ ಅನ್ನು ಜಾಸ್ತಿ ಮಾಡೋದ್ರಿಂದ ಆರ್ ಪಿ ಜಾಸ್ತಿ ಆಗುತ್ತೆ, ಎಫ್ ಒ ಜಾಸ್ತಿ ಮಾಡೋದ್ರಿಂದ ಎಮ್ ಜಾಸ್ತಿ ಆಗುತ್ತೆ. ಸೊ ಬೋತ್ ಅಪರ್ಚರ್ ಆ್ಯಂಡ್ ದ ಫೋಕಲ್ ಲೆಂತ್ ಮಸ್ಟ್ ಇನ್ಕ್ರೀಸ್ ಆಗಬೇಕು ನೋಡಿ. ಎರಡನೇ ಆಪ್ಷನ್ ಇದೆ, ಎರಡನೇ ಆಪ್ಷನ್. 50ನೇದು ನಮ್ದಲ್ಲ, ಪೋಲಾರೈಜೇಷನ್ ಅದು, ಹಾಗಾಗಿ 50ನೇದು ಬೇಕಾಗಲ್ಲ. ಇನ್ನು 51ನೇದು ನೋಡಿ, ಅಟ್ ಕವಲೂರ್ ಇನ್ ಇಂಡಿಯಾ ದ astronomers using a telescope whose objective had a diameter of 1 meter started using
a telescope of diameter 2.54 meter. This resulted in ಅಂತೆ ಈಗಿನ ಬರ್ಕೊಂಡೆ ಇಲ್ಲಿ. ಸೊ ಒಂದಿದ್ದಾಗಿದ್ದಾದರೆ 2.54 ಇರೋದ್ರಿಂದ ಏನಾಗುತ್ತೆ, ಅಷ್ಟು ಪಟ್ಟು ಜಾಸ್ತಿ ಆಗುತ್ತೆ. ಆರ್ ಪಿ ಈಸ್ ಈಕ್ವಲ್ ಟು 50 ಇದು 51 ಇದು. ಆರ್ ಪಿ ಈಸ್ ಈಕ್ವಲ್ ಟು ಸೊ ಎ ಡಿವೈಡೆಡ್ ಬೈ 1.22 ಲ್ಯಾಂಬ್ಡಾ. ಎ ಒಂದಿರೋದನ್ನು 2.54 ಮೀಟರ್ ಮಾಡಿರೋದ್ರಿಂದ ಆರ್ ಪಿ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ಆರ್ ಪಿ ಇಸ್ 2.54 ಟೈಮ್ಸ್ ದ ಇನಿಷಿಯಲ್ ಆರ್ ಪಿ ಆಗುತ್ತೆ. ಆಯ್ತಾ ನೋಡಿ ಆಪ್ಷನ್ ಅದು. ದ ಇನ್ಕ್ರೀಸ್ ಇನ್ ದ ಲಿಮಿಟಿಂಗ್ ಆ್ಯಂಗಲ್ ಅಲ್ಲ, ಇನ್ಕ್ರೀಸ್ ಇನ್ ದ ರಿಸಾಲ್ವಿಂಗ್ ಪವರ್ ಬೈ 2.54 ಟೈಮ್ಸ್ ದ ಫಾರ್ ದ ಸೇಮ್ ಲ್ಯಾಂಬ್ಡಾ. ಆಪ್ಷನ್ 1 ಸರಿ ಇದೆ ಅದು. ಸಿಂಪಲ್. ಓಕೆ. 52ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಪಾತ್ ಡಿಫರೆನ್ಸ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತೆ. ಸೊ ಪಾತ್ ಡಿಫರೆನ್ಸ್ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ 2n + 1 ಇಂಟು ಲ್ಯಾಂಬ್ಡಾ ಬೈ 2 ಹಾಕೋತೀವಲ್ವಾ. 2n + 1 ಇಂಟು ಲ್ಯಾಂಬ್ಡಾ ಬೈ 2 ಲೆಕ್ಕ ಮಾಡುವಾಗಾದರೆ ನಂಬರ್ ಅದೇ ಬರಬೇಕಂತ 2n - 1 ಹಾಕೋತೀವಿ. ಡಿರೈವ್ ಮಾಡುವಾಗ ಇದೇ ಫಾರ್ಮುಲಾ ಹಾಕ್ಕೊಂಡು ಡಿರೈವ್ ಮಾಡ್ತೀವಿ ನಾವು. 53ನೇ ಪ್ರಶ್ನೆ. ಇದು ಆಪ್ಷನ್ 2. 53ನೇ ಪ್ರಶ್ನೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸೋರ್ಸಸ್ ಈಸ್ 0.1 millimeter. The distance of screen from the source is 20 centimeter. Wavelength of light used is 5460 Armstrong unit. Then the angular position of the first dark fringe ante. Angular position of the first dark fringe. Angular position ಗೆ ಏನು ಬರಿತೀವಿ ನಾವು? 53 ಅಲ್ಲ. ಡಿ ಸೈನ್ ತೀಟಾ ಈಸ್ ಈಕ್ವಲ್ ಟು ಫಸ್ಟ್ ತಾನೇ ಬೇಕಾಗಿರೋದು ನಮ್ಗೆ. ಸೊ 2n - 1 ಇಂಟು ಲ್ಯಾಂಬ್ಡಾ ಬೈ 2 ಹಾಕ್ಕೊಂಡ್ರೆ ಆಗುತ್ತೆ. ಎನ್ ಈಸ್ ಈಕ್ವಲ್ ಟು ಒಂದೇ ಹಾಕ್ಕೋಬೋದು. ಆವಾಗ ಪ್ಲಸ್ ಹಾಕ್ಕೊಂಡ್ರೆ ಎನ್ ಈಸ್ ಈಕ್ವಲ್ ಟು ಮೈನಸ್ ಹಾಕಬೇಕಾಗತ್ತೆ. ಸೊ ಡಿ ಸೈನ್ ತೀಟಾ ಈಸ್ ಈಕ್ವಲ್ ಟು 2n - 1 ಇಂಟು ಲ್ಯಾಂಬ್ಡಾ ಬೈ 2 ಆಗುತ್ತೆ. ಲ್ಯಾಂಬ್ಡಾ ಬೈ 2 ತೀಟಾ ಕಂಡುಹಿಡಿದ್ರೆ ಆಯ್ತಲ್ಲ. ತೀಟಾ ಈಸ್ ಈಕ್ವಲ್ ಟು 2n - 1 ಇಂಟು ಲ್ಯಾಂಬ್ಡಾ ಬೈ 2d ಆಗುತ್ತೆ. ಲ್ಯಾಂಬ್ಡಾ ಬೈ 2d. ಸೊ ಎನ್ ಬೆಲೆ 1 ಹಾಕ್ಕೊಂಡ್ರೆ ಏನು ಉಳ್ಕೊಳ್ಳುತ್ತೆ ಅದು, ವಿಚ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2d ಉಳಿಯುತ್ತೆ. ಲ್ಯಾಂಬ್ಡಾ ಬೆಲೆ ಕೊಟ್ಟಿದ್ದಾರೆ 5.46 ಇಂಟು 10⁻⁻7 ಡಿವೈಡೆಡ್ ಬೈ 2 ಇಂಟು ಸ್ಮಾಲ್ ಡಿ ಕೊಟ್ಟಿದ್ದಾರೆ ನೋಡಿ 0.1 millimeter ಅಂತೆ. ಅಂದರೆ 10⁻⁻4 ಮೀಟರ್ ಆಗುತ್ತೆ. ಸೊ ಏನು ಉಳ್ಕೊಳ್ಳುತ್ತೆ ಅಲ್ಲಿಗೆ? ತೀಟಾ ಈಸ್ ಈಕ್ವಲ್ ಟು ರೇಡಿಯನ್ಸಲ್ಲಿ ಬರುತ್ತೆ, ಅದನ್ನು ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಅವರು. ಸೊ 2ರಿಂದ ಹುಡ್ಕೊಂಡ್ರೆ ಆಗುತ್ತೆ, ಅಥವಾ ಹೀಗೆ ಮಾಡಿದ್ರೆ ಆಗುತ್ತೆ. ನೋಡಿ ಇಲ್ಲಿ 4 ಇದೆ, ಇಲ್ಲಿ 7 ಇದೆ, 3 ಉಳ್ಕೊಳ್ಳುತ್ತೆ. 5.46 ಡಿವೈಡೆಡ್ ಬೈ 2 ಇಂಟು 10⁻³ ಉಳಿದಿದೆ. ಇದು ರೇಡಿಯನ್ಸಲ್ಲಿದೆ. ಇದನ್ನು ನಾವು ಡಿಗ್ರಿ ಮಾಡ್ಕೋಬೇಕಂದ್ರೆ 180 ಡಿವೈಡೆಡ್ ಬೈ ಪೈ ಮಾಡಬೇಕು. ರೇಡಿಯನ್ಸ್ ಇರೋದು ಇವಾಗ ಡಿಗ್ರಿ ಆಗುತ್ತೆ. ಸೊ 2 ಪವರ್ ಹೊಟ್ಟೋಗೋದ್ರಿಂದ 1 ಉಳಿಯುತ್ತೆ. 5.46 ಇಂಟು 1.8 ಇಂಟು 10⁻⁻1 ಡಿವೈಡೆಡ್ ಬೈ 2 ಇಂಟು 3.14 ಆಗುತ್ತೆ. ಸೊ ನಿಯರ್ಲಿ ಎಷ್ಟು ಬರುತ್ತೆ ಅಲ್ಲಿಗೆ? ಅದು 0.16 ಆಗುತ್ತೆ. ಇದೆರಡು 6 ಆಗೋದ್ರಿಂದ 6 × 3 = 18 ಆಗುತ್ತೆ. ಇದು 5 × 3 = 15 ಇರೋದ್ರಿಂದ ಸರಿ ಇದೆ ಆ ರೇಂಜಲ್ಲಿ. ಸೊ 0.16 ಡಿಗ್ರಿ ಆಗುತ್ತೆ. 0.16 ಡಿಗ್ರಿ. ಆಪ್ಷನ್ 2ನೇದು. ಕೊನೆಯದು ಇವತ್ತಿಗೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್, ಸ್ಲಿಟ್ ಡಿಸ್ಟೆನ್ಸ್ d, monochromatic light of wavelength lambda is used and the fringe pattern observed at a distance capital D from the slits. Angular position of the bright fringe ante.
ಆ್ಯಂಗ್ಯುಲರ್ ಪೊಸಿಷನ್ ಆಫ್ ದ ಬ್ರೈಟ್ ಫ್ರಿಂಜ್ ಆದರೆ ಏನು ಬರ್ಕೋತೀವಿ ನಾವು ಅಲ್ಲಿಗೆ ಡಿ ಸೈನ್ ತೀಟಾ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಎನ್ ಈಸ್ ಈಕ್ವಲ್ ಟು 1 ಹಾಕ್ಕೋಬೇಕು. ಆ್ಯಂಗ್ಯುಲರ್ ಪೊಸಿಷನ್ ಕೇಳಿರೋದ್ರಿಂದ ಅವರು ಸೈನ್ ತೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಡಿ ಆಗುತ್ತೆ. ತೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಲ್ಯಾಂಬ್ಡಾ ಬೈ ಡಿ ಆಗುತ್ತೆ. ಅವ್ರು ಯಾವುದೇ ಬ್ಯಾಂಡ್ ಕೊಟ್ಟಿದ್ದೆ ಆದರೆ ಇಲ್ಲಿ ಎನ್ ಅನ್ನು ಬರಿತಾ ಬರ್ತೀವಿ. ಯಾವ ಬ್ಯಾಂಡಿಗೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು ಇದನ್ನು. ಥೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎನ್ ಲ್ಯಾಂಬ್ಡಾ ಬೈ ಡಿ ಆಗುತ್ತೆ. ಅವರು ಕ್ಯಾಪಿಟಲ್ ಎನ್ ಬರ್ಕೊಂಡಿದ್ದಾರೆ, ಅದು ಕ್ಯಾಪಿಟಲ್ ಎಮ್ ಯೂಶಲಿ ಬಳಸಲ್ಲ ನಾವು. ಕ್ಯಾಪಿಟಲ್ ಎನ್ ಬರ್ಕೊಂಡ್ರು ಆಯಿತು, ಸ್ಮಾಲ್ ಎನ್ ಬರ್ಕೊಂಡ್ರು ಆಗುತ್ತೆ. ಸೊ ಥೀಟಾ ಈಸ್ ಈಕ್ವಲ್ ಟು ತಾನೇ ಬೇಕಾಗಿದ್ದು ನಮಗೆ ಸೈನ್ ಇನ್ವರ್ಸ್ ಆಫ್ ಎನ್ ಲ್ಯಾಂಬ್ಡಾ ಬೈ ಡಿ ಆಗುತ್ತೆ. ಆಪ್ಷನ್ ಯಾವುದಿದೆ ಅಲ್ಲಿ ಎನ್ ಲ್ಯಾಂಬ್ಡಾ ಬೈ ಸ್ಮಾಲ್ ಡಿ. ಆಪ್ಷನ್ 1 ತಾನೇ ಇರೋದು, 1ನೇ ಆಪ್ಷನ್. ಓಕೆ, ಥ್ಯಾಂಕ್ ಯು. ನಾಳೆ ಕಂಟಿನ್ಯೂ ಮಾಡ್ತೀನಿ.